ಕ್ರೂಸ್ ಮಾತ್ರ ಸಖತ್ತು. ಸಿಕ್ಕಾಪಟ್ಟೆ ಥಂಡರ್ ಬರ್ತಾ ಇದೆ. ಅಲ್ಲೂ ಇದು ಲೈಟಿಂಗ್ ಬಂತು. ರೂಮ್ ಮಾತ್ರ ಸೈಕಾಗಿದೆ ಗೈಸ್. ಅದು ವ್ಯೂ. ಒಂದು ಕ್ರೂಸ್ ಫುಲ್ ಉಲ್ಟಾ ಮಗುಚ್ಕೊಂಡು 35 ಜನ ಸತ್ತೋಗಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಹೇಳ್ತಿರೋದು ಈ ನ್ಯೂಸ್ನ. ಇರೋ ಬರೋ ದೇವ್ರನ್ನೆಲ್ಲ ನೆನ್ಸ್ಕೊಂಡು ಬೇಜಾರಾಗ್ತಿದೆ. ಅದ್ರಲ್ಲಿ ನಮ್ಮ ಚೇತನ್ ಅವರಂತೂ ಹೆವಿ ಮಜಾ ಕೊಟ್ಬಿಟ್ರು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೆನಾಯಿಂದ ಹಲಾಂಗ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಕ್ರೂಸ್ ಇದೆ. ಸೊ ಅಲ್ಲಿ ಚೆಕ್ಔಟ್ ಮಾಡಿ ಅಲ್ಲಿಂದ 4 hours ಜರ್ನಿ ಇದೆ. ಸೊ ಆನ್ ದಿ ವೇ ಇಲ್ಲಿ ಪರ್ಲ್ ಶಾಪ್ ಇತ್ತು. ಪರ್ಲ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಎಲ್ಲ ಚಿಕ್ಕದು ಶಾಪ್ ಇದೆ. ಇದು ಶಾಪ್ ಹೊರಗಡೆ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಡೈರೆಕ್ಟ್ ಇಲ್ಲಿಂದ ಹಿಂಗೆ ಕೊಡ್ತಾರೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಇಲ್ಲೆಲ್ಲ ಹಾಗೆ ಶಾಪ್ಗಳಿದೆ, ಚಿಕ್ಕ ಚಿಕ್ಕ ಶಾಪ್ಸು. ಒಳಗಡೆ ಫುಲ್ ದೊಡ್ಡ ಶೋರೂಮ್ ಇದೆ. ಆ್ಯಂಡ್ ಅಲ್ಲಿ ಕಾಣ್ತಿದೆಯಲ್ಲ, ನಾವಿವಾಗ ಅಲ್ಲಿಗೆ ಹೋಗ್ತಾ ಇರೋದು. ಇವಾಗ ಇಂಥ ದುಡ್ಡು ಹಾಕಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾವುದು 7 ಅಪ್ಪ? ಎಷ್ಟು ಹಾಕು. ಹೋಯ್ತಾ? ಬಂತು ನೈಸ್. ಹಲೋ, ವೆಲ್ಕಮ್ ಆ್ಯಂಡ್ ಬಾಯ್. ನಾನು ತುಂಬ ದಿನಗಳಿಂದ ಅಂದ್ಕೊತಾ ಇದ್ದೆ ಕ್ರೂಸ್ ಸ್ಟೇ ಮಾಡಬೇಕು ಅಂತ. ಎಲ್ಲ ಸ್ಟೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ, ಬಟ್ ಕ್ರೂಸ್ ಸ್ಟೇನ ಎಕ್ಸ್ಪ್ಲೋರ್ ಮಾಡಿಲ್ಲ ಮತ್ತು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಅದು ಇವಾಗ ವಿಯೆಟ್ನಾಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಫೇಮಸ್ ಒಂದು ಕ್ರೂಸ್ ಅಂತೆ. ಆ್ಯಂಡ್ ನಾವಿಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ನೈಟು. ಇದು ನನ್ನ ಸನ್ಫ್ಲವರ್ ಚೇತು ಕೊಡಿಸಿದ್ದು. ಎಲ್ಲೋದ್ರೂ ನಾನು ಬೊಕ್ಕೆ ಅಂತೂ ಬಿಡಲ್ಲ. ಇಲ್ಲಿ ಬಿಡ್ತೀನಾ? ನೆವರ್. ಇಲ್ಲಿ ರೋಸಸ್ ಅಷ್ಟು ಫೇಮಸ್ ಇಲ್ಲ, ಸನ್ಫ್ಲವರ್ಸ್ ತುಂಬ ಫೇಮಸ್ ಅಂತ. ಸೊ ಇದನ್ನ ಬೈ ಮಾಡಿದ್ದು, ರಾತ್ರಿ ತಂದುಕೊಟ್ಲು. ನಾನು ನಿಮಗೆ ತೋರ್ಸೋದು ಮರ್ತುಬಿಟ್ಟೆ. ಆ್ಯಂಡ್ ನಮ್ಮ ಲಗೇಜಸ್ ಎಷ್ಟಿದೆ ನೋಡಿ. ಅಮೆಂಡಾ ಪ್ರೀಮಿಯರ್ ಕ್ರೂಸ್. ನಾವು ಈ ಕ್ರೂಸಲ್ಲೇ ನಾವು ಸ್ಟೇ ಮಾಡ್ತಾ ಇರೋದು ನೈಟ್. ಫುಲ್ ಮಸ್ತ್ ಮಜಾ ಮಾಡೋದು. ಮುಂದೆ ಡ್ರ್ಯಾಗನ್. ಚಲೋ ಸಿಂಚಾವ್. ವೆಲ್ಕಮ್ ನೋಟ್. Dear Madam Officer, have you good day with family lucky and delicious lunch? ಮಾಡೋಣ ನಮ್ಮ ಲಂಚ್. ಕ್ರೂಸಲ್ಲಿ ಲಂಚ್ ಹೇಗಿರುತ್ತೆ ಆ್ಯಂಡ್ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಬಟ್ ವೆಜ್ ಅಷ್ಟು ಜಾಸ್ತಿ ಸಿಗಲ್ಲ. ತಂದಿದ್ದೀನಿ. ಯಾರಿಗೆ ವೈಟ್ ರೈಸ್ ಸೊಪ್ಪು ಇಂಡಿಯನ್ ಫುಡ್ ತರ್ತಾರಂತ ಇಲ್ಲಿಗೆ ಹೇಳಿದ್ರು. ಕ್ರೂಸಲ್ಲಿ ರೂಮ್ ಹೆಂಗಿರುತ್ತೆ ಅಂತ ಅಕ್ಷು ತೋರಿಸ್ತಾಳೆ. ಓ ಗಾಡ್, ನಾನು ಇಲ್ಲಿಂದನೇ ನಾನು ಆಶ್ಚರ್ಯಪಟ್ಟೆ. ಅಷ್ಟು ಸಖತ್ತಾಗಿದೆ. ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ಅಲ್ಲ. 3 ಗೋ. ಆ್ಯಂಡ್
ನಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಅಕ್ಷು ಪ್ಲೀಸ್ ಎಕ್ಸ್ಪ್ಲೈನ್ ಇಟ್. ಐ ಡೋಂಟ್ ನೋ ಎನಿಥಿಂಗ್, ನಾನೇನು ಹೇಳಲ್ಲ, ಬಟ್ ಐ ಶೋ ಯು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ದಿಸ್ ಈಸ್ ಆರ್ ಬಾಲ್ಕನಿ. ವಾವ್, ಎಲ್ಲಿ ನೋಡಿದ್ರು ಭೂಮಿ ನಿನ್ನ ಮೈಕ್ ಬಿಟ್ಟಿಲ್ಲ, ನಾನು ಇನ್ನ ಬಿಟ್ಟ. ಅಲ್ಲೋಡು ಇದು ಲೈಟಿಂಗ್ ಬಂತು. ಮಳೆ ಬರ್ತಿದೆ. ಸಕ್ಕತ್ತಾಗಿ ನಂಗೆ ತುಂಬಾ ಇಷ್ಟ ಆಯ್ತಿದು. ನಾವು ಲೈಟ್ನಿಂಗ್ ಮುಂಚೆ ನೋಡಿದ್ವಿ, ಬಟ್ ಸಿಯಲ್ಲಿ ಇದ್ಬಿಟ್ಟು ಲೈಟ್ನಿಂಗ್ ನೋಡೋದು ಡಿಫ್ರೆಂಟ್. ಹೌದಾ? ರೂಮ್ ಮಾತ್ರ ಸೈಕಾಗಿದೆ ಗೈಸ್. ಅದು ವ್ಯೂ, ವೆದರು ಹಾಗೆ ಇದೆ. ಗಾಡ್, ಡ್ರೀಮಿ ಥರ ಇದೆ. ಇದು ಬಾತ್ರೂಮ್ ಹೀಗಿದೆ, ಕ್ಯೂಟ್ ಆಗಿದೆ. ಇಲ್ಲಿಂದನೂ ನಾವು ವ್ಯೂ ನೋಡ್ಬೋದು. ಏನು ಹೆಂಗೆ ಬರ್ತಿದೆ ನೋಡ್ಚೇತು, ಗುಡುಗು, ಮಿಂಚು, ಗಾಳಿ ಎಲ್ಲ ಒಟ್ಟಿಗೆ ವೆದರ್ ನೋಡ್ತಾ ಇದ್ದೀವಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಮೌಂಟೇನ್ಸ್, ವಾಟರ್, ಓಷನ್. ಇಲ್ಲಿ ಸ್ಪೇಸ್ ಇಲ್ಲ. ಒಂದು ಬೋಟ್ ಪಾಸ್ ಆಯಿತು, ಇದು ಸೆಕೆಂಡ್ನೇ ಬೋಟು. ಸರಿಯಾಗಿ ಬೀಳ್ತಿದ್ದೆ. ಸಿಕ್ಕಾಪಟ್ಟೆ ತಂಡ ಬರ್ತಾ ಇದೆ. ಅಲರ್ಟ್ ಕೊಟ್ಟಿದ್ದಾರೆ, ನಾಳೆ ಫುಲ್ ಜಾಸ್ತಿ ಆಗುತ್ತೆ. ಬಟ್ ಇವತ್ತು ನಾವು ಬಚಾವಾಗಿದ್ದೀವಿ, ಹೇಳೋಕ್ಕಾಗಲ್ಲ. ಹೌದು, ಜಾಸ್ತಿ ಆದರೂ ಆಗ್ಬೋದು. ಸ್ವಿಮ್ ಮಾಡ್ಬೋದು, ಟ್ರೆಕ್ಕಿಂಗ್ ಇದೆ, ಇನ್ನು ಒಂದು ಆ್ಯಕ್ಟಿವಿಟಿ ಇದೆ ಅಷ್ಟೇ. ಇದರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ, ಒನ್ ಡೇ ಕ್ರೂಸಿಂದು. ಎಲ್ಬೇಕಾದ್ರೂ ಹೋಗಿ 4 ಗಂಟೆಗೆ ವಾಪಸ್ ಬಂದಿದ್ದೀವಿ ಅಂತ. ಅಂತೂ ಇಂತೂ ಫೈನಲೇ ಬಂದ್ರ. ನಿಮ್ಮನ್ನ ಕಟ್ಕಂತೀವಿ, ನಮ್ಮ ಹಿಂದೆ ಆರಾಮಾಗಿ ಬನ್ನಿ. ಈಗ ನೀವು ಬರ್ತಿಲ್ವಲ್ಲ, ಅದಕ್ಕೆ ಇಲ್ಲ ಓಡಿಸ್ತಾ ಇದ್ದೀವಿ. ಅವಳು ಉಲ್ಟಾ ಆಗ್ತಿದ್ದಾಳೆ ಅಷ್ಟೇ. ಭೂಮಿಕಾ, ನೀನ್ ಏನೇ ಮಾಡಿದ್ರು ಆಗಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಅವ್ರು ಇಟ್ಕೊಂಡಿದಾರ, ಅದಕ್ಕೆ. ನಿಮ್ ಬೋಟ್ನ ಕಷ್ಟಪಟ್ಟು ಮಾಡ್ತಿದ್ನಲ್ಲ, ಅವಾಗಿಂದ ಬರ್ದಿಲ್ಲ ತಗನೆ ಬಂದಿರೋದು ನೀವು. ಹೆಂಗ್ ಹೊಡಿಬೇಕು ಅಂತ ನಾವು ತೋರಿಸ್ತೀವಿ, ತಡ್ಕೊಳ್ಳಿ. ಹಿಂದೆ ಖಂಡಿತ ಹೋಗಿ. ಬಾಯ್, ಟಾಟಾ, ಕಳ್ದೋಬೇಡಿ. ಬಾಯ್. ಜೈ ಶ್ರೀರಾಮ್. ಏನೋ ಮಾಡ್ತೀರಂತ ನೋಡ್ರಿ. ಸ್ನೇಕ್ ಮ್ಯಾನ್. Let's imagine rice paper look like your lover, look like your wife, your lady, your lady. Yes, I'm 18. 18 ವರ್ಷ ಅಂತ ಗೈಸ್ ಇವಳಿಗೆ. ಈ ಡಿಶ್ ಇದೆಯಲ್ಲ, ಇದನ್ನ ನಾವೇ ಮಾಡ್ಕೊಂಡು ತಿನ್ಬೇಕು. Actually, I'm 31. I'm 31 years old. But firstly, I really want to introduce you ಆರೋಗ್ಯವಾದ this ತರಕಾರಿ one. ತಿಂದ್ರೆ What is this? 31 ವರ್ಷ ಆದ್ರೂ ಹಿಂಗೆ ಇರ್ತಾರೆ. ಶಾವ್ಗೆ ಬಾತ್, ರೈಸ್. Noodle. Exactly. Rice noodle. Have a Vietnamese name. Bún. Full name. Bún chả. ಮುಂಚೆ Health. So I can eat everything. I can eat everything. So I put everything Okay. in rice in my rice paper. See? Slowly.
ಸೊ ಫಸ್ಟು ಮಸಾಜ್ ಮಾಡಬೇಕು. ಏ ರೈಸ್ ಪೇಪರೇ ಅರ್ಧ ಕಣೆ, ಬೇರೆ ಕೊಡೆ. ಏ ಸ್ವಲ್ಪ ಸ್ವಲ್ಪ ಹಾಕ್ಬೇಕಲ್ಲ, ಬೇಬಿ ಥರ ಕೇರ್ ಮಾಡಬೇಕು ಗೈಸ್. ಓ ಹೌದು ಆಯಿತು. ಇದು ನಮ್ಮ ವೆಜ್ ರೋಲ್. ನಾವು ಮಾಡಿದ್ದು ನಾವೇ ತಿಂತಾ ಇದ್ದೀವಿ. ರೈಸ್ ರೋಲ್, ವೆಜ್ ರೋಲ್. ರೈಸ್ ರೋಲ್ ಉಪ್ಪಿದೆ, ಒಳಗಡೆ ಇರೋದು ಸಾಸ್ ಹಾಕೊಂಡು ಇರೋದ್ರಿಂದ ಬ್ಯಾಲೆನ್ಸ್ ಆಗ್ತದೆ. ವೆರಿ 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 ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ಈ ವ್ಯೂ ನೋಡ್ಕೊಂಡು ಎದ್ದೆ. ಸಖತ್ತು ಖುಷಿ ಆಯಿತು. ಒಳ್ಳೆ ಎಲ್ಲೋ ಬೇರೆ ಲೋಕದಲ್ಲಿ ಇದ್ದೀನೇನೋ ಅಂತ ಫೀಲ್ ಬಂತು. ನಿಜವಾಗ್ಲೂ ಒಂದು ಕ್ಷಣ ನಾನು ಇಲ್ಲಿದ್ದೀನ ಅಂತ ಅನಿಸ್ಬಿಡ್ತು. ಆ ಥರ ಫೀಲ್ ಆಯಿತು. ಯಾ ಐ ಆಮ್ ಎಂಜಾಯಿಂಗ್. ಈ ಕ್ರೂಸ್ ಮಾತ್ರ ಸಖತ್ತು. ಅದು ಈ ಐಲ್ಯಾಂಡ್ ಪಕ್ಕ ಕರ್ಕೊಂಡು ಹೋಗಿದ್ರು ಆ್ಯಂಡ್ ಎಲ್ಲ ಮಜಾ ಮಾಡಿದ್ವಿ. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಅಂತ ಇನ್ನೂ ಸ್ವಲ್ಪ ಬೇಜಾರಿದೆ. ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗಿತ್ತು. ನಾವು ಇಷ್ಟೊಂದು ಮಜಾ ಮಾಡ್ತೀವಿ ಅಂತ ದೇವ್ರಾಣೆಗೂ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಅಷ್ಟೇ ಸಖತ್ ಮಜಾ ಮಾಡಿದ್ವಿ. ಈ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಿಡಿ, ಸಾಧ್ಯನೇ ಇಲ್ಲ, ಅಷ್ಟು ಖುಷಿಯಾಗಿದ್ದೀನಿ ನಾನಂತೂ. ಲಾಸ್ಟ್ ಡೇ ಚೇತು, ಏನು ಅನಿಸ್ತು ನನಗೆ? ಎದ್ದೇಳಕ್ಕೆ ಮನಸ್ಸಿರಲಿಲ್ಲ. ಬೇಜಾರು ಆಗ್ತಿದೆ. ಅದೇ ಹೋಗೋಕ್ಕೆ ಮನಸ್ಸಿಲ್ಲ, ಬೇಜಾರಾಗ್ತದೆ. ಮತ್ತು ವಾಪಸ್ ಅದೇ ಹೋದ್ಮೇಲೆ ಅದೇ ಟೆನ್ಷನ್, ಅದೇ ಸ್ಟ್ರೆಸ್ಸು, ಅದೇ ರೊಟೀನು. ಬಟ್ ಏನು ಮಾಡೋಕ್ಕಾಗಲ್ಲ, ಇದೇ ಲೈಫ್ ಅಲ್ವಾ. ಸೊ ಈ ಒಂದು ವಾರನ ನೆನೆಸ್ಕೊಂಡು ಅಲ್ಲೋಗಿ ಖುಷಿ ಪಡ್ತೀನಿ ಅಷ್ಟೆ. ಅದು ನೆನ್ನೆ ಅಂತೂ ಬಾ ಏನು ವ್ಯೂ ಇತ್ತು ಆ ಕಯಾಕಿಂಗು. ಬಟ್ ವಿಡಿಯೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ಹೌದು, ಬಟ್ ಇಟ್ ವಾಸ್ ಕ್ರೇಜಿ. ತುಂಬ ಅಡ್ವೆಂಚರ್ ಆಪ್ಷನ್ ಇದೆ ಇಲ್ಲಿ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಟ್ರೆಕ್ಕಿಂಗ್ ಇತ್ತು, ಬಟ್ ನಾವು ಹೋಗೋಕ್ಕಾಗಲಿಲ್ಲ. ಇಲ್ಲಿ ನಾವು ಮಲ್ಕೊಂಡಿದ್ದೆ 2 ಗಂಟೆ ಅನಿಸುತ್ತೆ. ಮತ್ತೆ ಇವತ್ತು ಫ್ಲೈಟ್ ಇದೆ, ಡಿಲೇ ಆಗುತ್ತೆ, ಮತ್ತೆ ನಿದ್ದೆ ಬೇಕು, ಹಂಗೆ ಹಿಂಗೆ ಎಲ್ಲ ಅಂದ್ಕೊಂಡು ನಾವು ಅಡ್ವೆಂಚರ್ ಅಂದರೆ ಅದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇನ್ನೂ ತುಂಬ ಆಪ್ಷನ್ ಇತ್ತು ಗೈಸ್. ನಮಗೆ ಟೈಮ್ ಸಾಕಾಗ್ತಿಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಆರಾಮಾಗಿದ್ದೀವಿ. ಇವಾಗ ಬಂದು ಏನು ಅನಿಸ್ತಪ್ಪ ನಿಮಗೆ? ಕ್ರೂಸಲ್ಲಿ ಇದ್ದಿದ್ದ ಯಾ ಸಖತ್ ಇಷ್ಟ ಆಯಿತು. ಇಷ್ಟ ಆಯ್ತಲ್ಲ? ಬೆಳಿಗ್ಗೆ ವ್ಯೂ ಹೆಂಗಿತ್ತು? ಕ್ರೇಜಿ ಆಗಿತ್ತು. ಎದ್ದಿದ ತಕ್ಷಣ ಫುಲ್ ನೀರು 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 ಅಲ್ಲ, ಮಜಾ ಇತ್ತು. ಓಕೆ, ಇವಾಗ ನಾನು ಬೇರೆ ರೂಮ್ಸ್ ತೋರಿಸ್ತೀನಿ. ಅಂದರೆ 2 ಫ್ಲೋರ್ ಇದೆ ಈ ಕ್ರೂಸಲ್ಲಿ. ಆ್ಯಂಡ್ ನಮ್ಮದು 2nd ಫ್ಲೋರ್. Look at this view. Beautiful ಅಲ್ಲ? ರಾತ್ರಿ ಇಲ್ಲೇ ಬಂದು ನಾವು ಡ್ಯಾನ್ಸ್ ಆಡಿ ಸ್ವಲ್ಪ ಊನೋ ಕಾರ್ಡ್ಸ್ ಎಲ್ಲ ಆಟಾಡಿ ಕೆಳಗಡೆ ಹೋಗಿದ್ದು. ಮುಗೀತು ನಮ್ಮ ಟ್ರಿಪ್ ಎಲ್ಲ. ನಾಳೆಯಿಂದ ನಮ್ಮ ಮನೆಗೆ ಹೋಗಬೇಕು. ಲಾಸ್ಟ್ ಟ್ರಿಪ್ಪಿಂದು ಇನ್ಸ್ಟಾಕ್ಸ್ ಫೋಟೋ. ನಾವು 3 ಜನ ಇಲ್ಲಿ ತೆಗೀರಿ, ಇಲ್ಲಿ ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ. ಟ್ರಿಪ್ ಮುಗೀತು. ಎಷ್ಟು ಬೇಗ ಬಂತು ಗೊತ್ತಾ? ಹೋಗ್ಬೇಕಾದ್ರೆ ಅಷ್ಟು ಲೇಟಾಗಿ ಹೋದ್ರು, ಬರ್ಬೇಕಾದ್ರೆ ಬೇಗ ಬಂದಂಗಾಯಿತು. ಮಿಸ್ ಯು ವಿಯತ್ನಾಂ. ನೋಡೋಣ ಮತ್ತೆ ಯಾವಾಗ ಬರ್ತೀನಿ ಅಂತ. ಬಾಯ್. ಫೈನಲಿ ನಾವು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಈ ಒಂದು ಟ್ರಿಪ್ ಇಲ್ಲಿಗೆ ಮುಗೀತು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ 3 ಜನ ಎಕ್ಸ್ಪೀರಿಯನ್ಸ್ಗಿಂತ ನಮ್ಮ ಟ್ರಾವೆಲ್ ಪಾರ್ಟ್ನರ್ ಸಾಯಿ ಶುಭ್ ಟೂರ್ಸ್ ಅವ್ರ ಜೊತೆ 7 ದಿನ ಇದ್ದರು ಹೇಗೆ ಅನಿಸ್ತು ಅಂತ ಒಂಚೂರು ಕೇಳೋಣ.
ಯಾವಾಗಲೂ ನಾವು ಒಬ್ಬೊಬ್ಬರ ಹತ್ರನೂ ಹೋಗ್ಬಿಟ್ಟು ರಿವ್ಯೂ ಕೇಳ್ತೀವಿ, ನಿಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಇಲ್ಲಿ ಇವರು ಮಾಡ್ತಿದ್ದಾರೆ, ಅದಕ್ಕೆ ನಾನು ಮಾಡೋಕ್ಕೆ ಮುಂಚೆನೇ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು. ತುಂಬ ಫ್ರೆಂಡ್ಲಿಯಾಗಿ ಒಂದೊಳ್ಳೆ ಟ್ರಾವೆಲ್ ಪಾರ್ಟ್ನರ್ ಥರ ನೀವಾದ್ರಿ, ನಾನಲ್ಲ. ಅದರಲ್ಲಿ ನಮ್ಮ ಚೇತನ್ ಅವರಂತೂ ಹೆವಿ ಮಜಾ ಕೊಟ್ಬಿಟ್ರು. ಇನ್ನೊಂದು ಯಾರೋ ನಿಮ್ಮ ಫ್ರೆಂಡ್ನ ಕರ್ಕೊಂಬರ್ತೀನಿ ಅಂದರೆ ಅಕ್ಷರ ಅವರು ವಾಸ್ ನ್ಯೂ ಟು ಮೀ, ಬಟ್ ಅವ್ರ ಜೊತೆನೂ ತುಂಬ ಚೆನ್ನಾಗಿತ್ತು. ಟೈಮ್ ಏನು ನಾವು ಸ್ಪೆಂಡ್ ಮಾಡಿದ್ವಿ, ಇಟ್ ವಾಸ್ ವೆರಿ ಕ್ವಾಲಿಟಿ ಟೈಮ್. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ಈ ಒಂದು ವಿಯಟ್ನಾಮ್ ಸೀರೀಸ್ ಹೇಗಿತ್ತು ಅಂತ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬಾ ಬೇಜಾರಾಯಿತು. ಫ್ಲೈಟಲ್ಲಿ ನಾವೆಲ್ಲ ಕುತ್ಕೊಂಡು ಹತ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತಲ್ಲ ಹಾಗೆ ಹಿಂಗೆ ಅಂತ ಒಂದು ಬ್ಯೂಟಿಫುಲ್ ಮೆಮೊರಿನ ತೊಗೊಂಡು ಹೋಗ್ತಾ ಇದ್ದೀನಿ ಈ ಒಂದು ಟ್ರಿಪ್ಪಲ್ಲಿ. ಆ್ಯಂಡ್ ನೀವೇ ನೋಡ್ತಿರೋ ಹಾಗೆ ನಾನು ಏನೇನು ಮಾಡಿದೆ ಆ್ಯಂಡ್ ಎಲ್ಲೆಲ್ಲಿ ಲೊಕೇಶನಿಗೆ ಹೋದೆ, ಹೋಟೆಲಿಂದ ಹಿಡ್ದು ಫುಡ್ಡಿಂದ ಹಿಡ್ದು ಎಲ್ಲ ಕಂಫರ್ಟೇಬಲ್ ಆಗಿತ್ತು. ಸೊ ನನ್ನ ಟ್ರಾವೆಲ್ ಪಾರ್ಟ್ನರ್ ನಿಮಗೆಲ್ಲ ಗೊತ್ತೇ ಇದೆ, ಸಾಯಿ ಶುಭ್ ಟೂರ್ಸ್. ಸೊ ಏನಾದ್ರು ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್. ಆ್ಯಂಡ್ ಈ ಒಂದು ವಿಯಟ್ನಾಮ್ ಸೀರೀಸ್ನ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್ ಗೈಸ್, ಬಾಯ್.